ಹಾಯ್ ದ ನೇಟಿವ್ ಟಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಂಗೆ ವಿಡಿಯೋ ಫುಲ್ ನೋಡಿ ಥ್ಯಾಂಕ್ ಯು. ಅದರಲ್ಲೇ ಸ್ವಲ್ಪ ಓಪನ್ ಅಪ್ ಆಗಿದೆ ನಾನು. ಇವ್ರಿಗೆ ಹೇಳಿದ್ರು ಹೀರೋಯಿನ್ಗೆ ಕ್ಯಾಮ್ರಾ ಸೆಟಪ್ ಮಾಡಿ ಇಟ್ಬಿಟ್ಟಿದ್ದಾರೆ, ಇವಾಗ ಅಲ್ಲಿ ತಗೊಂಡು ನೀವು ಹಿಂಗೆ ಹೋಗಿ ಅಂತ. ನಾವೆಲ್ಲ ಈ ಕಡೆಗೆ ನಿಂತ್ಕೊಂಡಿದ್ರಿ, ಹೋದ್ರು ತಗೊಂಡು ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂದೆ. ಇದು ಕ್ಲೈಮ್ಯಾಕ್ಸ್ ನಾನು ಅಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೆ. ನಾನು ವರ್ಕ್ ಮಾಡ್ತಾ ಇದ್ದೆ ಆಸ್ ಅಕೌಂಟೆಂಟ್ ಆಗಿ ಕೋರ್ಮಂಗಲದಲ್ಲಿ ಒಂದು ಪ್ರೈವೇಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದೇ ಲಾಕ್ಡೌನ್ ಅಲ್ವಾ, ಎಲ್ರಿಗೂ ಬಿತ್ತಲ್ವಾ. ಸೊ ನಮ್ಮ ಕಂಪನಿನೂ ಅದೇ ತರ ಎಲ್ರಿಗೂ ಹೇಳ್ಕೊಬಿಟ್ಟಿದ್ದೆ. ಫಸ್ಟ್ ನಾನು ಮಾಡ್ಬೇಕಾದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿ ಸರ್ಕಲ್ ಎಲ್ರು ಈ ತರ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀನಿ ಅಂತ. ಆಗಿಲ್ಲ, ಯಾಕೋ ಅದು ಆಗಲ್ಲ, ತುಂಬಾ ರಿಸ್ಕಿ ಇದೆ ಅಂತೇಳಿ ನಾವು ಏರ್ಪೋರ್ಟ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಬರೋದಲ್ವಾ. ನನ್ನನ್ನು ಬಿಟ್ಟೇ ಇಲ್ಲ, ಹಿಡ್ಕೊಬಿಟ್ಟಿದ್ರು. ಆನಂದ್ ಹೊಡೆಯಕ್ಕೆ ಮಾತಾಡಿ ಅಲ್ಲಿ ಇದ್ ಮಾಡ್ಸಿ ಅಂತ ಹೇಳಿ. ಸೊ ಅವ್ರು ಸ್ವಲ್ಪ ದುಡ್ಸ್ಕಲ್ಲಿ ತಗೊಂಡು ಕಾರ್ತಿಕ್ ಆಗ್ಲಿ ಇಲ್ಲ ಡೈರೆಕ್ಟರ್ ಆಗ್ಲಿ ಇಲ್ಲ ಇದು ಹಿಂಗಿದ್ರೆ ಆಯ್ತು ಇದೇನ್ ಚೆನ್ನಾಗಿಲ್ಲ ಅಂತ. ಆಕ್ಟಿಂಗ್ ಅಂತ ಬಂದಾಗ ಕ್ಯಾಮ್ರಾ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನಮ್ ಕೆಲಸ ನಾವು ಮಾಡ್ಲೇಬೇಕು. ಅದೇ ನನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಅವ್ರ ಜೊತೆಲೆ ಅಲ್ವಾ. ಸೊ ಅವ್ರು ಮೂವಿ ಇದು ಸೆಕೆಂಡ್ ಮೂವಿ, ಲೈಕ್ ಡೈರೆಕ್ಟರ್ ಆಗಿ ಸೆಕೆಂಡ್ ಮೂವಿ. ಡಿಫಿಕಲ್ಟ್ ಅಂದ್ರೆ ಅದು ಹೆಂಗ್ ಬೇಕಾದ್ರೂ ಬರ್ಬೋದು ಸರ್, ಅದು ಹೆಂಗ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಪೊಲೀಸ್ ಬಂದು ನಮ್ಮನ್ನ ಎಂಕ್ವೈರಿ ಮಾಡಿದಾಗ ನಾವು ಎದುರುಕೊಂಡೇ ಮಾತಾಡ್ಬೇಕು ಆಯ್ತು. ಇನ್ನೊಂದು ನಾರ್ತ್ ಕನ್ನಡ ಅಲ್ವಾ, ಆ ಪ್ರೊನೌನ್ಸಿಯೇಷನ್ ಸ್ವಲ್ಪ ರಿಸ್ಕ್ ಆಗಿ ಅದಾಯ್ತು. ಈ ನಾವೊಂದು ಮೂವಿ ಶೂಟ್ ಮಾಡೋದಕ್ಕೆ 2014 ಇಂದ ಸ್ಟ್ರಗಲ್ ಮಾಡಿದ್ರೆ ಇರಲಿಲ್ಲ. ಮನೇಲಿ ಅಪ್ಪ ಮುಂದೆ ರೇರು ಥಿಯೇಟರ್ ಕರ್ಕೊಂಡು ಹೋಗೋದು. ನನ್ನ ಹಾಸ್ಟೆಲ್ಗೆ ಹಾಕಿದ್ರು ಮಂಡ್ಯದಲ್ಲಿ. ಹೌದು, ಅಲ್ಲಿ 2007 ಅಲ್ಲಿ ನಾನು ಮೂವಿ ನೋಡ್ತಾ ಇದ್ದೀನಿ. ಅವಾಗ್ಲೂ ಆ ಕ್ರೇಜ್ ಅದು. ಅದರಲ್ಲಿ ಒಂದೇ ಒಂದು ರಾಜ್ಕುಮಾರ್ ಸರ್ ಒಂದು ಸಾಂಗ್ ಆಡಿ ಕ್ಯಾಮ್ರಾ ಒಂದು ಕೇಳಿ ಕೊಟ್ಬಿಟ್ಟು ಡೆಡ್ ಬಾಡಿ ಇತ್ತು. ಚೆನ್ನೈಯಲ್ಲೆಲ್ಲ ಕೂತು ಪಟ್ರೆ ಅಂತ ಒಂದು ಜಾಗ ಇದೆ. ಸೊ ಅಲ್ಲೆಲ್ಲ